ಯಾರ್ದಾವ್ದೇನು ಗೊತ್ತಿಲ್ಲ, ಇಲ್ಲಿ ಬರ್ಲತ್ತಿದ್ಮೇಲೆ ನಡ್ಕಂತ ಸಿಕ್ಕಿತ್ತು ನೋಡ್ರಿ. ಒಂದು ಐಡಿಯಾ ತೋರಿಸ್ ನೋಡ್ರಿ. ಅವ್ವ ಇರ್ಬೇರಿ ಯಪ್ಪ. ಒಂದೊಂದ್ಸಲ ಅನಿಸ್ತದ ಇಷ್ಟೇನು ಜೀವನ, ಇಷ್ಟೇನು ಲೈಫು. ನೋಡ್ರಿ ಕ್ಯಾನ್ ಚಕೊಡ್ಲತ್ತಿ ನೋಡ್ರಿ ಈಗ. ನೋಡ್ರಿ ಈಗ ಅನ್ನ ಮತ್ತೆ ಇದು. ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದಾರೆ? ಈಗ ನೋಡ್ರಿ ಊಟ ಮಾಡಕೊಂತೀನಿ ನಾನು. ಪಲ್ಯ ಕಳ್ಳ ಇದೇನು ಪಲ್ಯ ಅದ? ಇದೇನು ಪಲ್ಯ ಅದ? ಏನಂತ? ಏನದು? ತಪ್ಪಲ ಪಲ್ಯ. ಇದು ಏನೋ ಪಲ್ಯ ಅದ ನೋಡ್ರಿ, ಮೊಸರು ಮತ್ತೆ ಇದು ಪಲ್ಯ, ಅನ್ನ ಉಣ್ಣಕೊಂತೀನಿ. ಗ್ಯಾಸ್ ಅದ ಅಲ್ರಿ ಏನು ಅದ? ಅವ್ರಿಕಾಯಿ ಇರ್ಬೇಕು ಅಲ್ಲ? ಅವ್ರಿಕಾಯಿ ಅದು. ಇದ್ರಾಗ ಸಣ್ಣ ಸಣ್ಣ ಬೀಜ ಇರ್ತಾವಲ್ಲ ಅವು. ನೋಡ್ರಿ ಯಾರು ಬ್ಲಾಗ್ ನೋಡ್ಲತ್ತೀನಿ ಅಂದ್ರೆ ಸೌರವ್ ಜೋಶಿ ಬ್ಲಾಗ್ ನೋಡ್ಲತ್ತೀನಿ ನೋಡಿ. ಯಾವಾಗಿಂದ ಅಂದ್ರೆ ಒಂದು 5 ವರ್ಷ ಹಿಂದಿಂದ ಬ್ಲಾಗ್ ನೋಡ್ರಿ. ಸ್ವಲ್ಪ ಇದಾಗ್ತದೆ ಇದು ಹಳೆ ಬ್ಲಾಗ್ ನೋಡ್ತೀವಲ್ಲ, ನಾ ಯಾರಿಗೂ ನೋಡಲ್ಲ, ಸೌರವ್ ಜೋಶಿ ಅಷ್ಟೇ ನೋಡ್ತೀವಿ. ಯಾಕಂದ್ರೆ ಮೊದಲು ಈಗ ನಾ ಹೆಂಗೀನಿ ಹಂಗೆ ಅಥವಾ ಇದ್ದ ಫಸ್ಟ್ ಅಂದ್ರೆ ಅವತ್ತು ನಾ ಕೆಲ್ಸಕ್ಕೆ ಹೋಗ್ತೀನಿ ಅಥವಾ ಕಾಲೇಜ್ ಮುಗಿಸಿ ಡ್ರಾಯಿಂಗ್ ಅದು ಮಾಡ್ತೀವಿ ಮನೆಗೆ. ಅಲ್ಲ ಪಲ್ಯದಾಗ ಚಂದ ಆಗ್ತದ, ಮತ್ತೆ ಬಿಸಿ ರೊಟ್ಟಿ ತೊಗೊಂಡು ಹಾಕ್ಯಂಡು ಉಣ್ಬಾರ್ದ? ನಾಯಿಗೆ ಹಾಕ್ಲಕ್ಕ ಒಯ್ದ ನೋಡ್ರಿ ಪಲ್ಯ ಕಲಸ್ ಮಾಡಿದೆ ನೋಡ್ರಿ. ಪಲ್ಯ ನೋಡ್ರಿ ಈಗ ಪಲ್ಯ ತೆಗೆದಿಡ್ತೀನಿ, ಬರೀ ಅನ್ನಷ್ಟು ಉಣ್ತೀನಿ. ಇಷ್ಟು ತೆಗೆದಿರ್ತೀನಿ ನೋಡ್ರಿ ಪಲ್ಯ ಇಷ್ಟ ಉಣ್ತೀನಿ. ಒಂದು ಮಾತು ಹೇಳ್ತೀನಿ ನೋಡ್ರಿ, ಕೇಳ್ಸ್ಯಾರಿ. ನೋಡ್ರಿ ಇದು ನಾಯಿ ನೋಡ್ರಿ, ಇದು ಮಾಡ್ಕೊಂಡಿದ್ರಿ ನೋಡ್ರಿ. ಇದು ನಾಯಿ ಅದ ನೋಡ್ರಿ, ಯಾರು ರೊಟ್ಟಿ ಹಾಕಿಂದು ತಿನ್ಲಕತ್ತದ ನೋಡ್ರಿ. ಒಂದು ಐಡಿಯಾ ತೋರಿಸ್ ನೋಡ್ರಿ. ಅವ್ವ ಇರ್ಬೇರಿ ಇರ್ಬೇರಿ ಯಪ್ಪ. ಇದ್ರ ಸಲಂಗ ನಾನು ಇರ್ಬೇಕು ಕಡ್ಸ್ಬೇಕ್ರಿ. ಚೀಲ ರಂಡಿ ಮಗನ ನೋಡ್ರಿ, ಇದ್ರ ಹೆಸರು ಚಾರ್ಲಿ ಅಂತ. ನನಗೆ ಇರ್ಬಿ ಚಾರ್ಲಿ ಹಾಕತ್ತಾವ ಇಲ್ಲಿ. ಅವ್ವ ರೀ ರೊಟ್ಟಿ ಯಾರು ಹಾಕ್ಯಾರ ಅಂದ್ರೆ ನಮ್ಮ ಈ ಕೋಳಿಗೋರು ನೋಡ್ರಿ ಕೇಕ್ ಕೇಕ್ ಅಂತ ಓಡ್ಸಂಬರ್ರಿ. ನೋಡ್ರಿ ಅಲ್ಲಿ ನೋಡ್ರಿ, ಈಗ ನಮ್ಮ ಅವ್ವ ಪಲ್ಯ ಕೊಯ್ಯಾಕತ್ತಾಳ್ರಿ. ಅಲ್ಲಿ ನಮ್ಮ ಅವ್ವ ಪಲ್ಯ ಕೊಯ್ಯಾಕತ್ತಾಳ್ರಿ. ಅಲ್ಲಿ ನಮ್ಮ ಮಾಯಿನ ತೋರಿಸ್ತೀನಿ ರೀ, ಬರ್ರಿ. ಇತ್ತು ನೋಡ್ರಿ, ನಮಸ್ಕಾರ. ಇಲ್ಲ ರೀ ನಮ್ಮ ಅವ್ವ ಅಷ್ಟೇ ಅಲ್ರಿ, ಮುಂದಕ್ಕೆ ಇಲ್ಲಿ ಮನೆಗೆ ತಗಂದ್ರೆ ನೋಡ್ರಿ. ಇವತ್ತು ಬಂದಾರ ನೋಡ್ರಿ ಬ್ಲಾಗ್ ನೋಡವಲ್ರಿ ನಮ್ಮವ್ವ ನೋಡೋಣ ಅವಳ್ರಿ. ನೋಡ್ರಿ ಮಂಜಕ್ಕಂಗೆ ಗಾಡಿ ನೋಡ್ರಿ. ಇಲ್ಲಿ ನೋಡಿ ಹಾಯ್ ಎಲ್ಲ ನಮಸ್ಕಾರ. ಹಾಯ್ ನೋಡ್ರಿ ಎಲ್ಲ ರೊಟ್ಟಿ ಹಾಯ್ ಇಲ್ಲ ನೋಡ್ರಿ. ಯಾಕಂದ್ರೆ ಆಕಿ ದಿನ ಚಾವಿಗೆ ಗೊತ್ತಲ್ರಿ, ದಿನ ಚಾವಿಗೆ ಗೊತ್ತಲ್ರಿ. ನಮ್ಮ ಕಾಕ ಚಾವಿ ಕಳಿಸ್ತಾನೆ. ತಪ್ಪು ತಿಳ್ಕೊಬೇಡ್ರಿ ಸರ್. ಹಿಂಗ ನಿನ್ ಕಡೆಗೆ ತೋರಿಸಿ ಹೆಂಗೆ ತೋರಿಸಿ ಕೈಗ ಹಿಂಗೆ ಬೆಂಡ್ ಮಾಡ್ಬಾರ್ದು, ಉದ್ದಕ್ಕೆ ಮಾಡ್ಬೇಕು ಕೈ ಹಿಂಗೆ, ಅಂದ್ರೆ ಚಲೋ ಕಾಣ್ತಿದ್ವಿ ನೋಡ್ರಿ. ನಾನು ನೋಡ್ರಿ ಕಾಣ್ಲಾತಿದ್ದೀರಿ. ಅದೇ ನೋಡಿ ನೀ ಎಷ್ಟು ಕಾಣ್ತಿದ್ ನೋಡು, ತಲೆ ಕಾಣಲ್ಲ ನೀನು. ಇನ್ನು ಸ್ವಲ್ಪ ಏನು ಮಾಡ್ಬೇಕು, ನೀನು ಸ್ವಲ್ಪ ತಾಗಿ ಮಾಡಬೇಕು. ಇನ್ನೂ ಸ್ವಲ್ಪ ಈಗ ಕಾಣ್ಲಾತಿದ್ ನಾವು ಮುಖ. ಮತ್ತೆ ಹಿಂಗೆ ತಾಗಿಡ್ಬಾರ್ದು, ಹಿಂಗೆ ಆಗಿಡ್ಬೇಕು. ಇಷ್ಟು ಈ ಕಡೆ ಇದಕ್ಕೆ ನೋಡ್ಬೇಕು. ಈ ಕೈ ಅದಲ್ಲ ಉಣಕೈ, ಯಾವ ಕೈಲಿ ಉಣತ್ ನೀನು? ಆ ಕೈಲಿ ಹಿಡಿಬಾರ್ದು, ದೊಡ್ಡ ಕೈಲಿ ಹಿಡಿಬೇಕು, ಇಷ್ಟು ಹಿಡಿಬೇಕು. ಈ ಕೈ ಯಾವಲ್ಲ ಹಿಂಗೆ ಹಿಡ್ದೆ ಹಿಂಗೆ ಕೈ ಸ್ಟ್ರೇಟ್ ಹಿಂಗೆ ಮ್ಯಾಗ್ ಮಾಡ್ಬೇಕು ಕ್ಯಾಮ್ರ. ಹಿಂಗೆ ತಳ ಮಾಡ್ಬಾರ್ದು, ಹಿಂಗೆ ಮ್ಯಾಗ್ ಮಾಡಿ ನಾವು ಕ್ಯಾಮ್ರಕ್ಕೆ ನೋಡ್ಬೇಕು. ನೋಡ್ರಿ ಈಗ ಯಾರ್ದೇನು ಕಾರ್ಡ್ ಬಿದ್ದದ ನೋಡ್ರಿ, ಇಲ್ಲಿ ಬಿದ್ದಿತ್ತು ID ಕಾರ್ಡ್. ಯಾರ್ದಾವ್ದೇನು ಗೊತ್ತಿಲ್ಲ, ಇಲ್ಲಿ ಬರ್ಲತ್ತಿದ್ಮೇಲೆ ನಡ್ಕಂತ ಸಿಕ್ಕಿತ್ತು ನೋಡ್ರಿ.
ಇದು ಎದರದ್ದು ಇದು ಇದಾದ ಲೈಸೆನ್ಸ್ ಇರ್ಬೋದು. ಮೊಹಮ್ಮದ್ ಕಾಜಾ ಅಂತ. ಹಾಂ, ಗಾಡಿ ಲೈಸೆನ್ಸ್ ಪಾಪ ನಮ್ಮಲ್ಲಿ ಇಟ್ಕೊಂತೀವಿ ನೋಡೋಣ ಯಾರು ಹೆಂಗೆ ಗೊತ್ತಾಗ್ಬೇಕಿದೆ ಯಾರ್ದಂತ. ಇದ್ರ ಮ್ಯಾಗ ನಂಬರ್ ಬಿ ಇಲ್ಲ ನೋಡ್ರಿ, ಫೋನ್ ಹಚ್ಬೇಕಂದ್ರೆ ಅದು भाई ये लाइसेंस मिला किसका है? क्या रास्ते पे आते हुए गिरा था वो नीचे? मोहम्मद बोल कर है, मुस्लिम का है. हाँ ನೋಡ್ರಿ ದುಕಾನ್ ಬಲ್ಲಿ ಬಂದು ಆದರೆ ಇನ್ನೂ ಇಬ್ಬರು ಮಾಲಕರು ಬಂದಿಲ್ಲ. ಬಂದಿಲ್ಲ ಬಗಲನ್ ಮಾಲಕ. ನಾವು ಬರ್ತೀವಿ ಕುಂತೀನಿ. ಟೈಮ್ ನೋಡ್ರಿ ಎಷ್ಟು ಆಗ್ಯದ, 10 ಗಂಟೆ ಆಗ್ಯದ. ಆದರೆ ಇನ್ನೂ ಒಬ್ಬರು ಭೀ ಬಂದಿಲ್ಲ. ಫೋನ್ ಹಚ್ಬೇಕು. ದಾರ್ಯಾಗ ಸಿಕ್ಕಿತ್ತು ಅಲ್ಲಿ ಲೈಸೆನ್ಸ್ ಅದು ಯಾರ್ದೇನು ಅಲ್ಲಿ ಬಿದ್ದಿತ್ತು. ಕೇಳಿದವ್ರಿಗೆ ಕೊಡ್ಬೇಕು. ಹೆಂಗೆ ಕೇಳತ್ತೆ ನಾಯಿ ಕಿಲ್ ದಾರಿಗೆ ಬರೋ ಮುಂದಾಗ ಸಿಕ್ಕಿತ್ತು. ಈಗ ಇಷ್ಟು 1 kg ಪೇಪರ್ 50 ರೂಪಾಯಿ ಮತ್ತು ನಿಂಬೆಕಾಯಿ ಮೆಣಸಿನ್ಕಾಯಿ ತಂದಿವಿ ನಾವು. ಯಾಕಂದರೆ ಶನಿವಾರ ಅದಲ್ಲ, ಅದ್ರ ಸಲಾಗಿ ಶನಿವಾರ ನಿಂಬೆಕಾಯಿ ಕಟ್ತಾರೆ ಮ್ಯಾಗ ಸಟ್ರಿಗೆ ನಿಂದ. ನೋಡ್ರಿ ಈಗ ನೀರು ಸರಕ್ಕೆ ಬಂದೆ, ಆದರೆ ಇಲ್ಲಿ ಮುಚ್ಚೇವ ನೀರು. ನೋಡ್ರಿ ಬಂದ ನೀರು ಬೇರೆ ಕಡೆಗೆ ನೋಡೋಕೆ ಇಲ್ಲ. ಬರ್ರಿ ನೀರು ತುಂಬ್ಕಿಂದ ನೀರು. ಆಯ್ ಇದು ಎಷ್ಟು ಪರ್ಸೆಂಟ್ ಅಂತ ಚೆಕ್ ಮಾಡ್ಸ್ಕೊಂಬರಕ್ಕೆ ಹೋಗ್ಲತ್ತೀನಿ. ನಾವು ಊಟಕ್ಕೆ ಹೋಗಿಲ್ಲ, ಹೋಗ್ಬೇಕು. ನೋಡ್ರಿ ಈಗ ನೀರು ತೊಲೆ ಅದು ನೋಡ್ರಿ ಇದಷ್ಟು ಸಲ ಚೆಕ್ ಮಾಡ್ಸ್ಕೊಂಡ್ರಿ. ನೋಡ್ರಿ ಕೀಲ್ತ ಮೊನ್ನೆ ಅಂತ ಬಗ್ದಂತಕೊಂದು ಹಾಕಿದ್ಬೇಕು ಕೀಲಿ ಕಾಣಲ್ಲ ಇಲ್ಲಿ. ನೋಡ್ರಿ ಇಲ್ಲಿ ಬರ್ಲತ್ತ ನೋಡ್ರಿ, ಇಲ್ಲಿ ಬಂದ ನೋಡ್ರಿ ಕ್ಯಾಂಚ್. ನೋಡ್ರಿ ಕ್ಯಾಂಚ್ ಕೊಡ್ಲತ್ತಿ ನೋಡ್ರಿ ಈಗ. ರೇ ವಾ ಕ್ಯಾಂಚ್ ಹಿಡ್ದ ಇದರಿಂದ ಸಿಗೋಕತ್ತಿ ನೋಡ್ರಿ. 70 ನೋಡ್ರಿ ಈಗ ಎಷ್ಟು ಬಂದದ ಅಂದ್ರೆ ಪರ್ಸೆಂಟೇಜ್ 70 ಬಂದದ ನೋಡ್ರಿ 100ದಾಗ. ಅಂದ್ರೆ 30% ಮಿಕ್ಸ್ ಆದ ಇದ್ರಾಗ 30% ಮಿಕ್ಸ್ ಆದ. ಅಂದ್ರೆ ಮಿಕ್ಸ್ ಅಂದರೆ ಈ ಟಂಕ್ ಅದು ಜಾಯಿಂಟ್ ಮಾಡ್ತಾರಲ್ಲ, ಅಂದ್ರೆ ಒಂದು 15% ಇರ್ತದೆ ಮಿಕ್ಸ್. ಜಾಸ್ತಿನೇ ಮಿಕ್ಸ್ ಆದ. ನೋಡ್ರಿ ಮಂಗಳಸೂತ್ರ ತಾಳಿ ನೋಡ್ರಿ, ಶಾರ್ಟ್ ಮಂಗಳಸೂತ್ರದ್ದು ತಂದೀವಿ ನೋಡ್ರಿ. ಶಾರ್ಟ್ ಮಂಗಳಸೂತ್ರ ಈಗ ಚೈನ್ಗಳು ಒಯ್ದೀವಿ. ಅದು ಬಂದ್ರಂದ್ರೆ ಚಿಟ್ಟಿ ಬರ್ದಿರ್ತಾರೆ ನೋಡ್ರಿ, ಎಷ್ಟು ಗ್ರಾಮ್ ಅದಂತ ಬರ್ತಾರೆ. ಅಂದರೆ ಅದು ಗೊತ್ತಾಗಲ್ಲ, ಶಾರ್ಟ್ ಬರ್ತಿರ್ತಾರೆ. ಇದು ಹೋಲ್ಸೇಲ್ ದುಕಾನ್ದಾಗ ತಂದೀವಿ. ಇದ್ರಾಗ ಒಂದು ಪೀಸ್ ತೊಗೊಂಡ್ರೆ ರೊಕ್ಕ ಸಂಜೆ ಕೊಡ್ಬೇಕು. ಆಗ ಮುಂಜಾನೆ ಇಲ್ಲೇ ಬಿದ್ದಿತ್ತು ನೋಡ್ರಿ ಕಾಡುಗ. ಇದೇ ಜಾಗ ಬಿದ್ದಿತ್ತು ನೋಡ್ರಿ. ಊಟಕ್ಕೆ ಹೋಗ್ಲತ್ತೀನಿ ಈಗ. ಇದೇ ಜಾಗ ಇಲ್ಲೇ ಬಿದ್ದಿತ್ತು. ಏನಂದ್ರೆ ಅದು ಲೈಸೆನ್ಸ್ ಕಾರ್ಡ್ ಸಿಕ್ಕದಲ್ಲ, ಇನ್ನು ನನ್ನ ಬೆಲೆ ಅದ. ಯಾರಿಗೆ ಕೇಳ್ಬೇಕು, ಯಾರಿಗೆ ಕೊಡ್ಬೇಕು. ಮತ್ತು ಸುಮ್ಮನೆ ನಂದಂದು ಕಿಸಿಂದ ಮತ್ತೆ ಪತಂಗ ಒಯ್ಲತ್ತ ನೋಡ್ರಿ. ಸುಮ್ಮನೆ ನಂದಂದು ಕಿಸಿ ಬಿಸ್ಕಂದ್ರೆ ಅಂದರೆ ಈಗ ಏನು ಮಾಡ್ಲಿಕ್ಕೆ ಕಾಡೋದೇ ಗೊತ್ತಾಗಲ್ಲ. ಒಕ್ಕಡ್ಲೆ ಯಾಕೆ ಗೊತ್ತಲ್ಲ, ಇಲ್ಲಿ ದುಕಾನ್ದಾಗಿರುತ್ತೆ ಎಲ್ಲಿ ಒಂದು ಡ್ರಾಪ್ ಇರಿದಾಗ ಯಾವನ್ ಗಿರಾಕಿ ಮುಸ್ಲಿಮ್ ಗಿರಾಕಿ ಬಂದು ಅಂದ್ರೆ ಅವ್ರಿಗೆ ಇದು ಕಾರ್ದು ಯಾರ್ದನ ಅದೇನಂತ ಕೇಳಕ್ಕೆ ಬರ್ತದೆ. ಗೊತ್ತದ ಇವ್ರು ಕೂನಾರ ಅಂದ್ರೆ ಅವ್ರಿಗೆ ಕೊಡಲ್ಲ. ವೈಟ್ ಸೇಮ್ ಇವ್ರು ಸೇಮ್ ಮಾರು ನೋಡ್ರಿ. ಅವಳಿ ಜವಳಿ ಮಕ್ಕಳು ಅಂದ್ರೆ ಒಂದೇ ಹೊಟ್ಟೆಗೆ ಹುಟ್ಟಿಲ್ಲ. ಈಗ ಬೆಂಡೆಕಾಯಿ ಮತ್ತು ಇದು ಏನಿದು ಮೊಸರು ಅನ್ನ ಕುಂತೀವಿ ನೋಡ್ರಿ. ಗುಡ್ಡ ನೋಡ್ರಿ ಇಲ್ಲಿ ಅಲ್ಲಿ ಘಾಟ್ ಬೆಲೆ ನಿಂತ ನೋಡ್ರಿ ಗುಡ್ಡ. ನೋಡ್ರಿ ಮನೆಗೆ ಹೋಗ್ಲತ್ತೀವಿ ನೋಡ್ರಿ, ದುಕಾನ್ ಬಂದ್ ಮಾಡಿದ್ವಿ. ಇಲ್ಲ ಹುಡುಗರು ಆಟ ಹೆಂಗೆ ಆಡ್ಲತ್ತಾರ ನೋಡ್ರಿ. ಇದು ಕನ್ನಡ ಮಾತು ಬರಲ್ಲ ಇವ್ರಿಗೆ, ಎಲ್ಲ ಮುಸಲ್ಮಾನ್ರ. ಮಸ್ತ್ ಬೆಳಕೊಂತ ಲೈಟ್ ಹಿಡ್ತಾರೆ ನೋಡಿ ಹೆಂಗ ನೋಡ್ಬಿಟ್ಟಿಸಿ. ಅವಾಗ ನಾವು ಸಣ್ಣವರಿದ್ದಾಗ ಆಡ್ತಿದ್ವಿ ಅದರ್ಲಿಂತ. ಹಾಗೆ ವೀಡಿಯೋ ಮಾಡ್ಬೇಕು, ಯಾವ್ದು ಹುಡುಕಿಲ್ಲ ನೋಡ್ರಿ. ಯಾವ್ದು ಮಾಡ್ಬೇಕಂದ್ರೆ ನಾಳೆಗೆ ಕೋಲು ಮಂಡೆ ಜಂಗಮ ದೇವ್ರು ಅಂತ ಉಳ್ದದಲ್ಲ, ಅದು ಸ್ವಲ್ಪ ಉಳಿದ. ಅದ್ರ ಮ್ಯಾಗ ನನಗೆ ಇಂಟ್ರೆಸ್ಟೇ ಇಲ್ಲ. ಈಗ ಫಸ್ಟಿಗೆತ್ತು ಅದ್ರ ಜಗ್ಗೆ ಮಾಡಿ ಒಂದು ಸ್ವಲ್ಪ ಅದು ಬರೀ 1 ತಾಸು 1.5 ತಾಸಿಂದ ವೀಡಿಯೋ ಅದಷ್ಟೇ ಹೊರಗೆ ಮಾಡೋದು. ಪವಿನ್ ಸ್ವಲ್ಪ ಉಳ್ದದ. ನಂದು ಸ್ವಲ್ಪ ಒಂದು 2-3 ಪಾರ್ಟ ಅಷ್ಟೇ.
ಆದರೆ ನನಗೆ ಅದ್ರಾಗ ಇಂಟ್ರೆಸ್ಟೇ ಇಲ್ಲ. ಯಾಕಂದ್ರೆ ನಾನು ಅದು ಬಿಡು ಯಾವಾಗ ಸ್ವಲ್ಪ ಟೈಮ್ ಈಗ ಹೊರಗೆ ಯಾವುದನ್ನು ದೊಡ್ಡ ವೀಡಿಯೋ ಮಾಡಿ ಬಂದ್ಮೇಲೆ ಸ್ವಲ್ಪ ಟೈಮ್ ಸಿಗ್ತದೆ ಅವಾಗ ಅದು ಮಾಡ್ಕೊಂಡ್ರೆ ಆಯ್ತಂತ ಹಂಗಿತ್ತು ಐಡಿಯಾ. ಆದ್ರೆ ಇದು ವೀಡಿಯೋನೇ ಹುಡುಕಿಲ್ಲ ನೋಡ್ರಿ. ಅದ್ರ ಸಲಗಂದ್ರೆ ಇದು ಮೊಬೈಲ್ ಸಲಗ ಮೊಬೈಲ್ ಬರ್ತದ ಅದು ಬರ್ತದೆ ಅಂತಂದು ತಲೆಗೂ ಈಗ ಫೋನ್ ಹಚ್ಚಿದ್ರೆ ಫೋನ್ ಎತ್ತವಲ್ಲ ನೋಡ್ರಿ. ನಮ್ಮ ದೋಸ್ತು ಬೆಳಗ್ಗೆ ಈಗ ಹೋಗಿ ಬರ್ಬೇಕಂದ್ರೆ ಬೆಳಗ್ಗೆ ಅಂದ್ರೆ ಇಲ್ಲಿಲ್ಲ, ಈಗ ಹೋಗ್ಬೇಕು. ಈಗ ಹೋದ್ರೆ ಬೆಳಗ್ಗೆ ಇರ್ತೀವಿ ಇಲ್ಲಿ, ಅಲ್ಲಿಂದ ಮತ್ತೆ ರಾತ್ರಿಗೆ ಬರ್ಬೇಕು ಇಲ್ಲಿಗೆ. ಒಂದು ದಿನ ಬೇಕು, 2 ದಿನ 1.5 ದಿನ ಬೇಕಾಗ್ತದೆ, ಇಲ್ಲ 1 ದಿನ ಕಂಪ್ಲೀಟ್. ಒಟ್ಟು 1.5 ದಿನ ಆಗ್ತದೆ ಹೋಗಿ ಬರೋಕ್ಕೆ. ಈಗ ಹೋಗಿ ಬರಬೇಕಂದ್ರೆ ಆಗೋಲ್ಲ. ಅದೇ ಅಲ್ಲಿ ಬಸ್ಸಿನಾಗ ಇಟ್ಟು ಕೇಸಿಂದ ಇಲ್ಲಿ ಕೊರಿಯರ್ ಮಾಡಿದ್ರೆ ಕೂಡ ಬರ್ತದೆ, ಮತ್ತು ಬಸ್ಸಿನಾಗ ಇಟ್ಟರು ಕೂಡ ಬರ್ತದೆ. ಆದ್ರೆ ಅದು ಕೆಲಸ ಇದು ಕೆಲಸ ಅನ್ನಲತ್ತನ ಇಟ್ಟರೆ ಚಲೋ. ಅದೇನು ನೋಡ್ತಾನೆ. ಯಾಕಂದ್ರೆ ಈಗ ಬ್ಲಾಗ್ ಮಾಡೋಕೆ ಅದಕ್ಕೆ ಇದ್ರಾಗ ಭಾಳ ಸ್ಟೋರೇಜ್ ಭಾಳ ಇದು ಪ್ರಾಬ್ಲಮ್ ಆಗ್ಯದ. ಅಂದ್ರೆ ಭೀ ಕೋಶಿಶ್ ಮಾಡ್ಲತ್ತೀನಿ. ಈಗೇನು ನೋಡೋಕೆ ಗೊತ್ತಾಗಲ್ತು ಯಾಕೇನು ನೋಡ್ರಿ, ಸುಮ್ಮನೆ ಬ್ಯಾಸ್ರಿಗೆ ಬಂದ್ಬಿಟ್ಟದ. ಈಗ ಏನಂದ್ರೆ ಮನುಷ್ಯಾಗ ಮೈಂಡ್ ಏನಿರ್ಬೇಕಂದ್ರೆ ಮೈಂಡ್ ಫುಲ್ ಆಗಿರ್ಬೇಕು. ಈಗ ನಂದು ಹೇಳ್ಕೊಂತೀನಿ, ಬೇರೆದು ಗೊತ್ತಿಲ್ಲ. ಮೈಂಡ್ ಒಟ್ಟು ಖಾಲಿ ಇರಬಾರ್ದು ನಂದು. ಹಂಗಿದ್ರೆ ಮೈಂಡ್ ಸ್ವಲ್ಪ ಎನರ್ಜಿ ಇರ್ತದೆ. ಈಗ ನೋಡ್ರಿ, ಇದು ನಾಳೆಗೆ ವೀಡಿಯೋ ಮಾಡೋದು ಫುಲ್ ಏನಿಲ್ಲ ಮೈಂಡ್ದಾಗ, ಪೂರ ಎಲ್ಲ ಸೋತಂಗೆ ಆಗಿಬಿಟ್ಟಿನಿ. ಈಗ ಏನು ಮಾಡ್ಬೇಕು, ಈಗ ಸುಮ್ಮನೆ ಇರ್ಬೇಕಲ್ಲ. ಎಲ್ಲ ಮಾಡೋಕ್ಕಿದ್ದು ಇಷ್ಟು ಶಕ್ತಿ ಆದ ನಂಬಲ್ಲಿ ಮಾಡ್ಬೋದು, ಆದರೆ ಹುಡುಕೇ ಇಲ್ಲ ನಾನು. ಈ ಥರ ಈ ವಾರ ಅಂತರ ಪೂರ ವೇಸ್ಟ್. ಪೂರ ಇಲ್ಲಿ ತನಕ ನಾ ಎಷ್ಟು ವಿಡಿಯೋ ಮಾಡೀನಿ ಅಷ್ಟು ವಿಡಿಯೋಕ್ಕಿಂತ ಇದು ಈ ಥರನೇ ನಂದು ಬ್ಯಾಡ ಈ ಥರ ಅಂತ ಅನ್ಬೋದು ನೋಡ್ರಿ. ಯಾಕಂದ್ರೆ ಅಷ್ಟು ಕೆಟ್ಟದಾಗಿರ್ತದೆ ಈಗ ನಾಳೆ ದಿನ. ಯಾಕಂದ್ರೆ ಕೆಲಸ ಇಲ್ಲಲ್ಲ, ನನ್ನ ಕೆಲಸ ಇರಬೇಕು. ನನಗೂ ಏನು ಇರಲಿಕ್ಕಿಲ್ಲ, ಮೈಂಡು ಫುಲ್ ಆಗಿರಬೇಕು. ಮಾಡೋಕ್ಕೆ ಕೈಯಾಗ ಕೆಲಸ ಇರಬೇಕಿಲ್ಲ, ವೀಡಿಯೋ ಇರಬೇಕು. ಮೈಂಡ್ ಖಾಲಿ ಇರಬಾರ್ದು, ಕೈ ಕಾಲು ಖಾಲಿ ಇರಬಾರ್ದು, ಒಟ್ಟು ಕೆಲಸ ಇರಬೇಕು, ಮೈಂಡ್ ಫುಲ್ ಆಗಿರಬೇಕು. ಹಂಗಾದ್ರೆ ನಾನು ಸ್ವಲ್ಪ ಏನೋ ಮಾಡ್ಲತ್ತೀನಿ ಹುಟ್ಟಿದ ಮೇಲೆ ಜಗತ್ತಿನಾಗ, ಏನೋ ಒಂದು ಗುರುತು ಆದ ನಂದು ಇಲ್ಲಿ ನೆಲ್ದಾಗಂತ ಸ್ವಲ್ಪ ನಂಗೆ ಅನ್ನಿಸ್ತದೆ. ಹಂಗೆ ಈಗೇನು ಮಾಡೋಕ್ಕಾಗಲ್ಲ. ಈಗ ದೇವ್ರ ಇಚ್ಛೆ ಎಲ್ಲಿಟ್ಟಿರ್ತಾನೆ ಅದೇ ಕರೆಕ್ಟ್ ಇರ್ತದೆ. ಈಗ ಇರಲಿ ನೋಡೋಣ, ನಾಳೆ ದಿನ ಬೆಟ್ರು ಸ್ವಲ್ಪ ಯೂಟ್ಯೂಬಿಗೆ ಮಾಡ್ಬೇಕಂತ ಮಾಡಿ ನೋಡ್ರಿ. ನಾಳೆ ವೀಡಿಯೋ ಈಗ ಯೂಟ್ಯೂಬ್ದಂದ್ರೆ ಅದು ಚಾರ್ಲಿ RUAR ಅಂತ ಬರ್ತದೆ ನೋಡ್ರಿ, ಅದು ಮಾಡ್ಬೇಕಂತ. ಅದು ನೋಡ್ಬೇಕು, ರಾತ್ರಿಗೆ ಮಾಡೋದು. ಅದು ಅಂದ್ರೆ ಎಲ್ಲ ಈ ಹುಡುಗರು ಬಂದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತದೆ ಅದು ವೀಡಿಯೋ ಯೂಟ್ಯೂಬ್ದು. ಹಿಂಗೆ 4 ಕ್ಯಾಂಡಲ್ ಇಡ್ತಾರೆ, ಕ್ಯಾಂಡಲ್ ಇಟ್ಟು ಕೇಸಿಂದ ಒಂದು ಪೇಪರ್ ಇಡ್ತಾರೆ, ಪೇಪರ್ ಇಟ್ಟು ಅದ್ರ ಮ್ಯಾಗ 1-2 ಇದು ಇಡ್ತಾರೆ, ಇದೇನಂತೀವಿ ಅದು ಪೆನ್ಸಿಲ್ ಇಡ್ತಾರೆ. ಅದು ನೋಡಿರ್ಬೋದು ಯೂಟ್ಯೂಬ್ದಾಗ ಜಾಸ್ತಿ ಮಂದಿ ಮಾಡ್ಯಾರ. ಈಗ ಅದೇ ಮಾಡ್ಬೇಕಂತೀನಿ. ಅಂದ್ರೆ ಎಲ್ಲರೂ ಬಂದ್ರೆ ಚಲೋ ಆಗ್ತದೆ ಅದು ವೀಡಿಯೋ. ಈಗ ನೋಡೋರಿಗೆ ಇಂಟ್ರೆಸ್ಟ್ ಬರ್ತದೆ. ಇಲ್ಲಾಂದ್ರೆ ನಾವು ಒಬ್ಬತ್ತು ಕುಂತು ದೇವಿನ ಕೂಡ ಏನು ಮಾಡ್ಬೇಕು. ಆದರೂ ಕೂಡ ಅದು ಕೂಡ ಕೋಶಿಶ್ ಮಾಡ್ತೀನಿ. ಯಾಕಂದ್ರೆ ಯೂಟ್ಯೂಬ್ ಅಂತೂ ಬಿಡೋಕ್ಕಾಗಲ್ಲ. ಈಗ ಯೂಟ್ಯೂಬ್ದಾಗ ಭೀ ಮಾಡ್ಬೇಕಾಗ್ತದೆ. ಈಗ ಡೈಲಿ ಬ್ಲಾಗ್ ಅಂದರೆ ಅದು ನಡೆಯೋದು ಡೌಟ್ ಆಗೋದಿಲ್ಲ. ಈಗ ಇಂಟ್ರೆಸ್ಟಿಂಗ್ ಆಗ್ಬೇಕು. ಈಗ ಜನಗೆ ನೋಡ್ಬೇಕಂದ್ರೆ ಮಂದಿಗೆ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮ ಮೈಂಡ್ ಮೀರಿ ಕೇಸಿಂದ ಕೆಲಸ ಮಾಡ್ಬೇಕು. ಅದ್ರಾಗ ಇಷ್ಟೇನ ಈಗ ಎಷ್ಟು ಮಾಡ್ಲತ್ತೀನಿ ಅಷ್ಟಿಗೆ ಅಂತ ನಡಿಬಾರ್ದು. ಈಗ ಇದು ಒಂದಾಯಿತು. ಇನ್ಸ್ಟಾಗ್ರಾಮ್ದು ಇಲ್ಲೇ ಪ್ರಾಬ್ಲಮ್ ಆಗ್ಲತ್ತದ ನೋಡ್ರಿ. ಈಗ ಇಷ್ಟು ನಂದಿನಲ್ಲ, ಇಲ್ಲಿಂದ ಪ್ರಾಬ್ಲಮ್ ಇನ್ಸ್ಟಾಗ್ರಾಮ್ ವೀಡಿಯೋಗೆ ಮಾಡೋದು. ಯಾಕಂದ್ರೆ ಮೈಂಡೆಲ್ಲ ಈ ಕಡೆ ಯೂಟ್ಯೂಬಿಗೆ ಮತ್ತು ಇದಕ್ಕೆ ಕೊಡ್ಲತ್ತೀನಿ ಈಗ ಸ್ವಲ್ಪ ಜಾಸ್ತಿ. ಈಗ 1 ವಾರದಿಂದ ಎಡಿಟ್ ಮಾಡೋ ಯೂಟ್ಯೂಬ್ಗೆ ಎಡಿಟ್ ಮಾಡಿಬಿಡೋದು. ಆದರೆ ಇನ್ಸ್ಟಾಗ್ರಾಮ್ ಖಾಲಿ ಬಿದ್ದು ಅಲ್ಲಿ ಬ್ಯಾಡ್ ಆಗೋಯ್ತು, ಡೆಡ್ ಆಗ್ಲತ್ತದ. 2 ಮೇಂಟೈನ್ ಮಾಡ್ಬೇಕಂದ್ರೆ ಆಗ್ತದ, ನಾವು ಮಾಡ್ತೀನಿ ಮೇಂಟೈನು. ಆದ್ರೆ ಈ ಥರ ಅದು ಮೊಬೈಲ್ ತೊಗೋದೊಂದು ಬಂತು ನೋಡ್ರಿ, ಅದ್ರ ಸಲಾಗಿ ಸ್ವಲ್ಪ ವೀಕ್ ಐತಿದ್ದೆ ವೀಡಿಯೋದು. ಇಲ್ಲಾಂದ್ರೆ ನಾನು ಹುಡುಕಿ ಹೋಗ್ತಿದ್ದೆ, ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ತಿದ್ದೆ ನೋಡಿ. ಆದರೂ ಕೂಡ ಇಂಟ್ರೆಸ್ಟಿಂಗ್ ಇರ್ತದೆ ನೋಡ್ರಿ ನಾಳೆ ಮಾಡೋದು. ಬೆಳಗ್ಗೆ ತಕ್ಕ ಏನಾದರೂ ಯೋಚನೆ ಬರ್ತದೆ. ಮತ್ತು ಒಂದೊಂದು ಸಲ ಅನ್ನಿಸ್ತದೆ ನನ್ನ ಮಾತೆಲ್ಲ ಕೇಳಿಸ್ಕೊಂತದ. ಮತ್ತು ಒಂದೊಂದು ಸಲ ಅನ್ನಿಸ್ತದ ಇಷ್ಟೇನು ಜೀವನ, ಇಷ್ಟೇನು ಲೈಫು, ಇಷ್ಟೇನು ಹೋಗೋದು ಬರೋದು, ಆಯ್ತು ವಿಡಿಯೋ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಮತ್ತು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಇದೇನು ಲೈಫ್ ಅಂತ ಅನ್ನಿಸ್ತದೆ ಒಂದೊಂದು ಸಲ. ಇದು ಯಾವಾಗ ಅನ್ನಿಸ್ತದೆ ಅಂದ್ರೆ ಮೈಂಡ್ ಖಾಲಿದ್ರೆ ಅಷ್ಟೇ ಅನ್ನಿಸ್ತದೆ ನೋಡ್ರಿ. ಮೈಂಡ್ ಅದಕ್ಕೆ ಇದೇ ಪ್ರಾಬ್ಲಮ್ ನನಗೆ, ಮೈಂಡ್ ಖಾಲಿ ಇರಬಾರ್ದು. ಹಿಂಗೆ ಅನ್ನಿಸ್ತದೆ.
ಎಲ್ಲಿ ಯೋಚನೆ ಇದು ಯೋಚನೆ ಸತ್ತೋಗ್ತಾವಲ್ಲ ಅಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಹುಟ್ಟುತ್ತಾವೆ ನೋಡ್ರಿ. ಅದಕ್ಕೆ ಯೋಚನೆ ಮಾಡೋದಂತ್ರ ನಿಂದಿರಿಸ್ಬಾರ್ದು. ಮೈಂಡಿಗೆ ಕಾಲು ಜಾಗ ಕೊಡಬಾರ್ದು. ಮೈಂಡಿಗೆ ಫುಲ್ ಮಾಡಿರ್ಬೇಕು. ಮೈಂಡ್ ಚಾರ್ಜಿಂಗ್ ಆಗಿರ್ಬೇಕು. ಬ್ಯಾಟ್ರಿ ಲೋ ಆಗಿರ್ಬಾರ್ದು ಬ್ಯಾಟ್ರಿ. ಅದಕ್ಕೆ ನೋಡಿರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇವತ್ತಿನ ಬ್ಲಾಗ್ ಸಪೋರ್ಟ್ ಮಾಡಿ. ನಾಳೆಗೆ ಹೊಸ್ದಾಗಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ. ಲಕ್ಷ್ಮೀ ಟಾಟಾ.